ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರು ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಅವರು ಸುದ್ದಿಯಲ್ಲಿರೋದ್ರಲ್ಲಿ ಬಹಳ ಜಾಣರು. ಯಾವಾಗ ಏನ್ ಮಾತಾಡಿ ಹೇಗೆ ಚಪ್ಪಾಳೆಯನ್ನ ಗಿಟ್ಟಿಸ್ಕೊಳ್ಬೇಕು, ಹೇಗೆ ಪ್ರಚಾರ ಪಡಿಬೇಕು ಅಂತ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇಲ್ಲೊಂದು ವಿಪರ್ಯಾಸ ಇದೆ. ಅವ್ರು ಈಗ ನೀಡ್ತಾ ಇರುವಂತಹ ಹೇಳಿಕೆಗಳ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಅವರ ಆಡಳಿತಾವಧಿಯ ವೈರುಧ್ಯಗಳಿಗೆ ಹಾಗೂ ವೈಫಲ್ಯಗಳಿಗೆ ಅವರೇ ಕನ್ನಡಿ ಹಿಡ್ತಾ ಇದ್ದಾರೆ. ಅಧಿಕಾರದಲ್ಲಿದ್ದಾಗ ಉಮರ್ ಖಾಲಿದ್ ಅವರಂತಹ ವಿಚಾರಣಾಧೀನ ಕೈದಿಗಳ ಹಕ್ಕುಗಳನ್ನ ಕಡೆಗಣಿಸಿದವರು ಈಗ ನಿವೃತ್ತಿಯ ನಂತರ ಜಾಮೀನು ಖೈದಿಯ ಹಕ್ಕು ಅಂತ ಭಾಷಣ ಮಾಡ್ತಾ ಇರೋದು ಹಾಸ್ಯಾಸ್ಪದ ಮತ್ತೆ ಸಂವಿಧಾನಕ್ಕೆ ಮಾಡಿದಂತಹ ಅಪಮಾನ. ಇದು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯಂತ ಚರ್ಚಿತ ಮತ್ತೆ ಪ್ರಭಾವಶಾಲಿ ವ್ಯಕ್ತಿ ಅಂತ ಕರೆಸಿಕೊಳ್ಳುವಂತಹ ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರು ಈಗ ಮತ್ತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೈಪುರ ಲಿಟ್ ಫೆಸ್ಟ್ನಲ್ಲಿ ಉಮರ್ ಖಾಲಿದ್ ಅವರ 5 ವರ್ಷಗಳ ಜೈಲುವಾಸದ ಬಗ್ಗೆ ಅವ್ರು ಮಾತಾಡ್ತಾ ಜಾಮೀನು ಹಕ್ಕು ಅಂತ ಅವ್ರು ಪ್ರತಿಪಾದಿಸ್ತಾ ಇರೋದನ್ನ ನೋಡಿದ್ರೆ ಅಧಿಕಾರ ಇದ್ದಾಗ ಅಡಗಿ ಕೂತ್ಕೊಂಡು ಅಧಿಕಾರ ಹೋದ ಮೇಲೆ ಅರಚುವಂತ ಹಳೆ ಚಾಳಿ ನೆನಪಿಗೆ ಬರುತ್ತೆ. The cases that are usually cited to prove this, and this has happened after your time too, is say Omar Khalid. Why should this man be in jail 5 years later with no kind of trial, with nothing? I know you've commented it before in your time, but I don't want to mean this just as a criticism of your Chief Justiceship, though perhaps it is. I mean it as a general issue about the Supreme Court as a whole. They've again denied him bail. Can you explain what the Supreme Court's position then is, now is, or what the legal position should be? I now speak as a citizen and not as a judge. Absolutely. I also begin by telling you that you can have the wisdom of hindsight, and it's easy to have the wisdom of hindsight because I've left the court. But on this particular case, let me make just the law as demystified as possible and then answer the question. Okay. Bail before conviction should be a matter of right, because our law is founded on one presumption, and that's the presumption of innocence. That is, every accused is presumed to be innocent until they are proved guilty at a trial. The second, pre-trial bail cannot be a form of punishment, because if someone is in jail for say 5 years or 7 years as an under trial and then is finally acquitted, how do you compensate for the lost time? ಚಂದ್ರಚೂಡ್ ಅವರು ಈ ದೇಶದ ಮುಖ್ಯ ನ್ಯಾಯಾಧೀಶರಾಗಿದ್ರು. ಅವರ ಅಧಿಕಾರಾವಧಿಯಲ್ಲಿ ಉಮರ್ ಖಾಲಿದ್ ಅವರ ಅರ್ಜಿಗಳು ಕಣ್ಣೆದುರೇ ಇದ್ರೂ ಕೂಡ ಆಗದಂಥ ನ್ಯಾಯ ಈಗ ನಿವೃತ್ತಿಯ ನಂತರದ ಭಾಷಣದಲ್ಲಿ ಹೊರ ಹೊಮ್ತಾ ಇರೋದು ಯಾಕೆ? ಅಧಿಕಾರ ಇದ್ದಾಗ ನ್ಯಾಯ ನೀಡದೆ ಈಗ ನ್ಯಾಯ ಸಿಗ್ಬೇಕಾಗಿತ್ತು ಅಂತ ಹೇಳೋದು ಎಂಥ ಕಪಟ ನಾಟಕ ಅಲ್ವಾ ಇದು? ಉಮರ್ ಖಾಲಿದ್ ಮಾತ್ರ ಅಲ್ಲ, ಇನ್ನೂ ಅದು ಎಷ್ಟೋ ಜನರಿಗೆ ವಿಚಾರಣೆನೂ ಇಲ್ಲದೇನೆ ಜಾಮೀನು ಸಿಗದೆ ಜೈಲಿನಲ್ಲೇ ಕೊಳಿತಾ ಇದ್ದಾರೆ. ಅವ್ರ ಬಗ್ಗೆ ತಮ್ಮ ಅಧಿಕಾರಾವಧಿಯಲ್ಲಿ ತಾರೀಖ್ ಪೇ ತಾರೀಖ್ ಕೊಡ್ತಾ ಹೋಗುವಾಗ ನೋಡ್ತಾ ಕುಳಿತವರು ಇದೇ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು. ನ್ಯಾಯಮೂರ್ತಿ ಡಿ.ವೈ. ಚಂದ್ರಚೂಡ್ ಅವರ ಇಡೀ ವೃತ್ತಿ ಜೀವನವನ್ನ ಗಮನಿಸಿದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ಅವರಿಗೆ ಭಾಷೆಯ ಮೇಲೆ ಅದ್ಭುತ ಹಿಡಿತಾ ಇದೆ. ಸುಂದರವಾದ ಇಂಗ್ಲಿಷ್ ಪದ ಬಳಕೆ, ಸಾಹಿತ್ಯಿಕ ಉಲ್ಲೇಖಗಳು ಮತ್ತೆ ಪ್ರಗತಿಪರ ವಿಚಾರಗಳ ಬಗ್ಗೆ ಮಾತಾಡೋದ್ರಲ್ಲಿ ಅವರು ನಿಷ್ಣಾತರು. ಆದ್ರೆ ಈ ಮಾತಿನ ಅರಮನೆ ಕ್ರಿಯೆಗಿಳಿದಾಗ ಕೇವಲ ಮರಳಿನ ಕೋಟೆಯಾಗಿ ಬದಲಾಗ್ಬಿಡುತ್ತೆ ಅದು. ಉಮರ್ ಖಾಲಿದ್ ಅವರ ಪ್ರಕರಣವನ್ನ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. 5 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಯಾವುದೇ ವಿಚಾರಣೆನೇ ಇಲ್ಲದೆ ಜೈಲಿನಲ್ಲಿರೋದು ಸಂವಿಧಾನದ 21ನೇ ವಿಧಿಯ ಜೀವಿಸುವ ಹಕ್ಕಿನ ನೇರ ಉಲ್ಲಂಘನೆ ಅಂತ ಎಲ್ರಿಗೂ ಗೊತ್ತಿತ್ತು. ಚಂದ್ರಚೂಡ್ ಅವರು ಸಿಜೆ ಆಗಿದ್ದಾಗ ಅವರ ಅವಧಿಯಲ್ಲಿ ಈ ಪ್ರಕರಣ ಅವ್ರ ಪೀಠದ ಮುಂದೆ ಬರೋದಿಕ್ಕೆ ಅಥವಾ ಶೀಘ್ರವಾಗಿ ವಿಲೇವಾರಿ ಆಗೋದಿಕ್ಕೆ ಅವ್ರು ಮನಸ್ಸು ಮಾಡಿದ್ದಿದ್ರೆ ಖಂಡಿತವಾಗಿ ಅದು ಸಾಧ್ಯ ಆಯಿತು. ಆದರೆ ಅವ್ರು ಏನು ಮಾಡಿದ್ರು? ವಿಚಾರಣೆನ ಮುಂದೂಡ್ತಾನೆ ಹೋದ್ರು. ಇವತ್ತು ಅದೇ ಚಂದ್ರಚೂಡ್ ಅವರು ವಿಚಾರಣಾಧೀನ ಕೈದಿಯ ಸಮಯಕ್ಕೆ ಬೆಲೆ ಕಟ್ಟೋರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನ ಕೇಳೋದಿಕ್ಕೆ ಇಡೀ ದೇಶಕ್ಕೆ ಹಕ್ಕಿದೆ. ಆದ್ರೆ ಈ ಪ್ರಶ್ನೆಯನ್ನ ಕೇಳುವಂತ ಅರ್ಹತೆ ಚಂದ್ರಚೂಡ್ ಅವರಿಗೆ ಮಾತ್ರ ಇಲ್ಲ. ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಈ ಹೇಳಿಕೆಗಳು ಹೊರ ಬೀಳ್ತಾ ಇದ್ದ ಹಾಗೇನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಜನರ ಆಕ್ರೋಶ ಸ್ಫೋಟಗೊಂಡಿದೆ. ಸಾವಿರಾರು ಜನರು ಅವರನ್ನ ಸಂಪೂರ್ಣ ನಾಚಿಕೆಗೇಡು ಅಂತ ಜರೆದಿದ್ದಾರೆ. ಇಷ್ಟು ದಿನ ಅಧಿಕಾರದಲ್ಲಿದ್ದಾಗ ಸುಮ್ಮನೆ ಇದ್ದು ಈಗ ಪ್ರಗತಿಪರ ಬುದ್ಧಿಜೀವಿಗಳ ಗುಂಪಿನಲ್ಲಿ ಸ್ಥಾನ ಪಡೆಯೋದಿಕ್ಕೆ ಇಂಥ ನಾಟಕ ಆಡ್ತಾ ಇದ್ದಾರೆ ಅನ್ನೋದು ಜನರ ಆರೋಪ ಆಗಿದೆ. ಉಮರ್ ಖಾಲಿದ್ ವಿಚಾರದಲ್ಲಿ ಕೆಳ ಹಂತದ ನ್ಯಾಯಾಲಯಗಳು ಭಯ ಪಡ್ತಾ ಇವೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರಾಗಿ ಆ ಒಂದು ಭಯವನ್ನ ಹೋಗ್ಲಾಡಿಸುವಂತಹ ಅಥವಾ ಮಾರ್ಗಸೂಚಿಗಳನ್ನು ನೀಡುವಂತಹ ಜವಾಬ್ದಾರಿ ಅವರದ್ದಾಗಿರ್ಲಿಲ್ವಾ ಅಂತ ಜನ ಅವರನ್ನ ಕೇಳ್ತಾ ಇದ್ದಾರೆ. ಈಗ ಸರ್ಕಾರಕ್ಕೆ ಮುಜುಗರ ಆಗುವಂತಹ ದೊಡ್ಡ ಪ್ರಕರಣಗಳಲ್ಲಿ ಕೇವಲ
ಭಾಷಣದ ಮೂಲಕ ಸಂವಿಧಾನವನ್ನು ರಕ್ಷಿಸುವಂಥ ಭ್ರಮೆಯನ್ನು ಹುಟ್ಟಿಸಿ ಅಂತಿಮವಾಗಿ ಸರ್ಕಾರದ ಹಿತಾಸಕ್ತಿಯನ್ನೇ ಕಾಯ್ದುಕೊಂಡಂಥವ್ರು ನ್ಯಾಯಮೂರ್ತಿ ಚಂದ್ರಚೂಡ್ ಅನ್ನೋದು ವಿಮರ್ಶಕರ ವಾದ. ಉಮರ್ ಖಾಲಿದ್ ಬೆನ್ನಿಗೆ ಚೂರಿ ಹಾಕಿದ್ದು ಇದೇ ನ್ಯಾಯ ವ್ಯವಸ್ಥೆ ಅನ್ನೋದಾದ್ರೆ ಆ ವ್ಯವಸ್ಥೆ ಚುಕ್ಕಾಣಿಯನ್ನು ಹಿಡಿದವರು ಯಾರು? ಖಾಲಿದ್ ಅವರ ಜಾಮೀನು ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ವಾರಗಳಲ್ಲ, ತಿಂಗಳುಗಳಲ್ಲ, ವರ್ಷಗಟ್ಟಲೆ ನೆನೆಗುದಿಗೆ ಬಿದ್ದಿವೆ. ಅತಿ ಸೂಕ್ಷ್ಮ ಪ್ರಕರಣಗಳನ್ನು ಚಂದ್ರಚೂಡ್ ಅವರು ತಮಗೆ ಬೇಕಾದ ಅಥವಾ ಆಳುವವರ ಸಿದ್ಧಾಂತಕ್ಕೆ ಪೂರಕವಾದಂತಹ ಪೀಠಗಳಿಗೆ ವಹಿಸ್ತಾ ಇದ್ರು ಅನ್ನುವಂಥ ಒಂದು ಆರೋಪ ನ್ಯಾಯಾಂಗದ ವಲಯದಲ್ಲಿನೇ ಕೇಳಿಬಂದಿತ್ತು. ನ್ಯಾಷನಲ್ ಸೆಕ್ಯೂರಿಟಿ ಅನ್ನುವಂಥ ಒಂದು ಪದವನ್ನು ಬಳಸಿದ ಕೂಡಲೇ ನ್ಯಾಯಾಲಯಗಳು ಕಣ್ಮುಚ್ಚಿ ಕುಳಿತುಕೊಳ್ಬಾರ್ದು ಅಂತ ಈಗ ಹೇಳುವಂಥ ಚಂದ್ರಚೂಡ್ ಅವರು ಸಿಜೆ ಆಗಿದ್ದಾಗ ಯಾಕೆ ಅದೇ ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ಸರ್ಕಾರ ಸಲ್ಲಿಸ್ತಾ ಇದ್ದಂತಹ ಸೀಲ್ಡ್ ಕವರ್ ವರದಿಗಳನ್ನ ಪ್ರಶ್ನೆ ಮಾಡೋದಕ್ಕೆ ಯಾಕೆ ಅವ್ರು ಧೈರ್ಯ ತೋರಿಸಲಿಲ್ಲ? Now, the problem which we are facing today is this. A lot of our laws, particularly those relating to national security, have turned the law on its head by substituting the presumption of innocence with almost a presumption of guilt. Now, what does a court do when the state says national security is involved? And there I believe that the court is duty bound to carefully scrutinize as to whether national security is involved, and second, whether the detention of the accused is proportional to the plea for national security. Otherwise, what's happening is that you find people being incarcerated for numbers of years. And final point which I want to make, and which will really then put my answer in perspective, is that one of the serious problems of the criminal justice administration in India is the inability of our prosecutions to conclude trials within a reasonable period of time, which means that the prosecution is not going to be completed within, say, 1 year or 6 months or 3 years. If that is so, you have one fundamental right which is at issue. The right to life under Article 21 includes the right to a speedy trial. ಅವರ ಈ ದ್ವಂದ್ವ ನಿಲುವು ದೇಶದ ಸಾಮಾನ್ಯ ಜನರಿಗೂ ಕೂಡ ಈಗ ಅರ್ಥ ಆಗ್ತಾ ಇದೆ. ಒಬ್ಬ ಸಿಜೆ ಕೆಲಸ ಕೇವಲ ತೀರ್ಪನ್ನು ಬರೆಯೋದಲ್ಲ, ನ್ಯಾಯಾಂಗದ ಸ್ವಾಯತ್ತತೆಯನ್ನು ಕಾಪಾಡೋದು. ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಅವಧಿಯಲ್ಲಿ ಈ ದೇಶದಲ್ಲಿ ನ್ಯಾಯಾಂಗದ ವಿಶ್ವಾಸಾರ್ಹತೆ ಕುಸಿದಿದೆ. ಅವರು ಈ ಮಾಧ್ಯಮಗಳ ಮುಂದೆ ಹೀರೋ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಒಬ್ಬ ದೃಢ ನಿರ್ಧಾರದ ನ್ಯಾಯಾಧೀಶರಾಗಿ ಕೆಲಸ ಮಾಡಲಿಲ್ಲ. ಉಮರ್ ಖಾಲಿದ್ ಇವತ್ತು ಜೈಲಿನಲ್ಲಿರೋದಕ್ಕೆ ಈ ವ್ಯವಸ್ಥೆಯಷ್ಟೇ ಚಂದ್ರಚೂಡ್ ಅವರ ನಿಷ್ಕ್ರಿಯತೆ ಕೂಡ ಕಾರಣ. ಅವರು ಅಧಿಕಾರದಲ್ಲಿದ್ದಾಗ ಒಂದು ವಿವೇಕದ ಹೆಜ್ಜೆಯನ್ನ ಇಟ್ಟಿದ್ರೆ ಇವತ್ತು ಉಮರ್ ಖಾಲಿದ್ ಅವರಂತಹ ಸಾವಿರಾರು ವಿಚಾರಣಾಧೀನ ಕೈದಿಗಳಿಗೆ ನ್ಯಾಯ ಸಿಗ್ತಾ ಇತ್ತು. ಆದ್ರೆ ಅವರು ಆ ಒಂದು ಸಮಯವನ್ನ ಕೇವಲ ಪ್ರವಚನ ನೀಡೋದ್ರಲ್ಲೇ ಕಳೆದು ಬಿಟ್ರು. ಡಿ.ವೈ. ಚಂದ್ರಚೂಡ್ ಅವರು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಟ್ರಾಜಿಕ್ ಹೀರೋ. ಅವರಲ್ಲಿ ಜ್ಞಾನ ಇತ್ತು, ಅಧಿಕಾರ ಇತ್ತು, ಆದ್ರೆ ಅದನ್ನ ನ್ಯಾಯಕ್ಕಾಗಿ ಬಳಸುವಂತ ಒಂದು ಇಚ್ಛಾಶಕ್ತಿ ಅವರಲ್ಲಿ ಇರಲಿಲ್ಲ. ಈಗ ಅವ್ರು ನೀಡ್ತಾ ಇರುವಂತಹ ಹೇಳಿಕೆಗಳು ಕೇವಲ ಅವರ ಅಂತರಾತ್ಮವನ್ನ ಶಾಂತಗೊಳಿಸುವ ಅಥವಾ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮನ್ನ ತಾವು ಪ್ರಜಾಪ್ರಭುತ್ವದ ರಕ್ಷಕ ಅಂತ ಬಿಂಬಿಸಿಕೊಳ್ಳುವಂಥ ತಂತ್ರಗಳಷ್ಟೇ ಇವು. ಚಂದ್ರಚೂಡ್ ಅವರೇ, ದೇಶಕ್ಕೆ ನಿಮ್ಮ ಒಣ ಭಾಷಣಗಳ ಅಗತ್ಯ ಇಲ್ಲ. ಈಗ ಸಂವಿಧಾನಿಕವಾಗಿ ಕೆಲಸ ಮಾಡುವಂಥ ಧೈರ್ಯದ ಅವಶ್ಯಕತೆ ಇತ್ತು. ಆ ಪರೀಕ್ಷೆಯಲ್ಲಿ ನೀವು ಸಂಪೂರ್ಣವಾಗಿ ಸೋತಿದ್ದೀರಿ. ಇತಿಹಾಸ ನಿಮ್ಮನ್ನ ಒಬ್ಬ ಚಂದದ ಮಾತುಗಾರ ಅಂತ ನೆನಪಿಟ್ಕೊಳ್ಬಹುದೇ ಹೊರತು ಒಬ್ಬ ದಿಟ್ಟ ನ್ಯಾಯಾಧೀಶ ಅಂತ ಅಲ್ಲ. ಉಮರ್ ಖಾಲಿದ್ ಹಾಗೆ ಅವರ ಹಾಗೇನೆ ವಿಚಾರಣೆನೂ ಆಗದೇನೆ, ಜಾಮೀನು ಸಿಗದೇನೆ ಜೈಲಿನಲ್ಲಿ ವರ್ಷಗಟ್ಟಲೆ ಕಳೆದು ಹೋದಂಥ ಇನ್ನೂ ಹಲವರ ಹೊಣೆಗಾರಿಕೆಯಲ್ಲಿ ನಿಮ್ಮ ಪಾಲು ಕೂಡ ಬಹಳ ದೊಡ್ಡದಿದೆ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ಏನು ಅಭಿಪ್ರಾಯ ಇದೆ? ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.